ನಿಮ್ಮಲ್ಲಿ ಯಾರ ಹತ್ರ ಒಂದೇ ಮೊಬೈಲಲ್ಲಿ 2-3 ವಾಟ್ಸಪ್ ಅಕೌಂಟ್ಗಳಿವೆ, ಅಥವಾ ನಿಮ್ಮ ಸಿಮ್ ಒಂದು ಮೊಬೈಲಲ್ಲಿದೆ ಮತ್ತು ಆ ನಂಬರ್ನ ವಾಟ್ಸಪ್ ಇನ್ನೊಂದು ಮೊಬೈಲಲ್ಲಿದೆ, ಅವರು ದಯಮಾಡಿ ಕೇಳಿರಿ. ಯಾಕಂದರೆ ಭಾರತ ಸರ್ಕಾರ ಒಂದು ಹೊಸ ಆದೇಶವನ್ನು ಜಾರಿ ಮಾಡಿದೆ. ವಿಶೇಷವಾಗಿ ವಾಟ್ಸ್ಯಾಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಎಲ್ಲ ಈ ಸಿಮ್ ಬೇಸ್ಡ್ ಆ್ಯಪ್ ಏನಿವೆ ಅವರಿಗೆ ಒಂದು ಸ್ಟ್ರಿಕ್ಟ್ ಆದ ವಾರ್ನಿಂಗ್ ಮತ್ತು ನೋಟಿಸನ್ನು ಕಳಿಸಿದೆ. ಅದೇನೆಂದರೆ ಮುಂದಿನ 90 ದಿನಗಳಲ್ಲಿ ಯಾರು ವಾಟ್ಸ್ಯಾಪ್, ಫಾರ್ ಎಕ್ಸಾಂಪಲ್ ವಾಟ್ಸ್ಯಾಪ್ ಯೂಸ್ ಮಾಡ್ತಾರಾ, ಆ ವಾಟ್ಸ್ಯಾಪ್ ಅಕೌಂಟ್ನ ಸಿಮ್ ಕಾರ್ಡ್ ಅದೇ ಮೊಬೈಲಲ್ಲಿ ಇರಬೇಕು ಮತ್ತು ಆ್ಯಕ್ಟಿವ್ ಇರಬೇಕು. ಒಂದು ವೇಳೆ ನಿಮ್ಮ ಸಿಮ್ ಕಾರ್ಡ್ ಬೇರೆ ಮೊಬೈಲಲ್ಲಿದೆ ಮತ್ತು ನಿಮ್ಮ ವಾಟ್ಸಪ್ ಅಕೌಂಟ್ ಬೇರೆ ಆಗಿದೆ, ಅಥವಾ ನೀವು ಫಾರಿನಿಗೆ ಟ್ರಾವೆಲ್ ಮಾಡುವಾಗ ನಿಮ್ಮ ಸಿಮ್ ಆ್ಯಕ್ಟಿವ್ ಇಲ್ಲ, ಅಂಥದ್ರಲ್ಲಿ ವಾಟ್ಸ್ಯಾಪ್ ಆಟೋಮ್ಯಾಟಿಕ್ ಆಗಿ ಲಾಗೌಟ್ ಆಗ್ತದೆ. ಮುಂದಿನ 90 ಡೇಸಲ್ಲಿ ಈ ಚೇಂಜಸ್ ಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ಗಮನಿಸಿ, ಯಾರ ಹತ್ರ ಆ್ಯಕ್ಟಿವ್ ಸಿಮ್ ಕಾರ್ಡ್ ಇದೆ, ವಾಟ್ಸ್ಯಾಪ್ ಆ್ಯಪ್ ಅದೇ ಮೊಬೈಲಲ್ಲಿ ಇರಬೇಕು, ಅದೇ ಡಿವೈಸಲ್ಲಿ ಇರಬೇಕು. ಒಂದು ವೇಳೆ ನೀವು ವಾಟ್ಸಪ್ಪನ್ನು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತೀರಾದರೆ ಅದು ಆಟೋಮ್ಯಾಟಿಕ್ ಆಗಿ ಎವ್ರಿ 6 ಅವರ್ಸ್ 6 ಗಂಟೆಗೆ ಒಮ್ಮೆ ಲಾಗೌಟ್ ಆಗ್ತದೆ. ಈ ನಿಯಮ ಯಾಕೆಂದರೆ ತುಂಬ ಜನ ಸೈಬರ್ ಕ್ರಿಮಿನಲ್ಸ್ ವಿದೇಶಕ್ಕೆ ಹೋಗಿ ಅಲ್ಲಿಂದ ವಾಟ್ಸ್ಯಾಪ್ ಕರೆಗಳನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು, ಥ್ರೆಟ್ ಮಾಡೋದು ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋದು ತುಂಬಾ ಜಾಸ್ತಿ ಆಗ್ತದೆ. ಅಂಥದ್ರಲ್ಲಿ ಅವರನ್ನು ಡಿಟೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಹೊಸ ರೂಲು ಎಲ್ಲ ಮೆಸೇಜಿಂಗ್ ಆ್ಯಪ್ಗಳಿಗೆ ಹೋಗಿದೆ. 90 ಡೇಸ್ನ ನಂತರ ಏನಾಗ್ತದಂತ ನಾವು ಕಾದು ನೋಡಬೇಕು. ಇದು ಒಂದು ಹೊಸ ನಿಯಮ, ಈಗಾಗಲೇ ನೀವು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ.